ಆ ಸತ್ಯರಾಜು ಆಡೋ ಮಾತು ನಿಜ ಅಲ್ಲ, ಅವನ್ ಪ್ರೀತಿನೂ ನಿಜ ಅಲ್ಲ. ಆ ಮಗು ಒಂದಲ್ಲ ಅನ್ನೋ ಹಾಗಿದ್ರೆ ಇಷ್ಟೊತ್ತಿಗೆ ಅವನಿಲ್ ಬರ್ತಿದ್ದ ಅಲ್ವಾ? ನೋಡಮ್ಮ, ನನ್ ಮಾತ್ ಕೇಳು. ನಿಮ್ಮಪ್ಪ ನೋಡಿರೋ ಹುಡುಗನ್ನ ಮದ್ವೆ ಮಾಡ್ಕೊ. ಇಲ್ದೆ ಹೋದ್ರೆ ನಿಮ್ಮ ಇಷ್ಟ ಇಲ್ಲಮ್ಮ. ಈಗಾಗ್ಲೇ ಸತ್ಯರಾಜುನ ಬೇಡ ಅಂತ ತಿರಸ್ಕರಿಸಿ ತಪ್ಪು ಮಾಡ್ದೆ ಅನ್ಸುತ್ತೆ. ಅದೇ ಶಿಂದೆ ನಾಳೆ ಊರ್ ಜನರ ಹತ್ರ ನೀರು ನೀನ್ ಸತ್ಯರಾಜು ಅಲ್ಲ, ಮದಕರಿ. ಹುಷಾರಾಗಿ ಮ್ಯಾನೇಜ್ ಮಾಡು. ಎಸ್ ಸರ್. ಫಾಲೋ ಮೀ. ಎಸ್ ಸರ್. ಓ ಸರ್. ಸತ್ಯರಾಜು, ಅಪ್ಪ ಅಮ್ಮ ಏನು ಅಂದ್ರು ಅಂತ ನನ್ನನ್ ಬಿಟ್ಬಿಡ್ತೀಯ? ನಾನು ನಿನಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಊಯು ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ ಸತ್ಯರಾಜು? ಸತ್ಯರಾಜು ಮುತ್ತತ್ತಿ. ನಾನ್ ಮುತ್ತತ್ತಿ ಅಲ್ಲ, ACP ಮದಕರಿ. ACPನ? ಆಕ್ಚುಲಿ ಮುತ್ತತ್ತಿ ಸತ್ಯರಾಜು ಅಚ್ಚು ನನ್ನ ಹಾಗೆ ಇದ್ದ ನೋಡಕ್ಕೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಒಂದ್ ವಾರದ ಮಟ್ಟಿಗೆ ಅವನ ಹತ್ರ ಬಿಟ್ಟಿದ್ದೆ ನೋಡ್ಕೊಳ್ಳೋದಕ್ಕೆ. ಅದನ್ನ ತಪ್ಪು ತಿಳ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಅವನ ಬಿಟ್ಟೋಗ್ಬಿಡ್ಲಂತೆ. ಯು ಆರ್ ಶಿಯಾ? ಅದೇ ಶೈಲಜಾ ಗೋಸ್ವಾಮಿ ಸಮಥಿಂಗ್. ಸೇಮ್ ಸೇಮ್. ನೀರಜಾ ಯು ಆರ್ ಬ್ಯಾಡ್ ಲಕ್. ಅಂತ ಒಬ್ಬ ಒಳ್ಳೆ ಮನುಷ್ಯನ ಕಳ್ಕೊಂಡ್ಬಿಟ್ಟೆ ಅಂತ ನನ್ ಫೀಲಿಂಗ್. ನಿನ್ನ ಮಾಯೆಗಳು ನನ್ನ ಹತ್ರ ನಡೆಯಲ್ವೋ? ನಿನ್ ಪ್ರೀತಿ ಬಲೆಗ್ ಬಿದ್ಮೇಲೆ ನಿನಗಿಂತ 2ರಷ್ಟು ಬುದ್ಧಿ ಇದೆಯೋ ನನಗೆ? ಮುತ್ತತ್ತಿ ಕೊಡ್ತೀನಿ ನೋಡು ನಿನ್ಗೊಂದು ಗಸ್ತು. ತುಂಬಾ ಜನ ಇದು ನೋಡಿ ಕನ್ಫ್ಯೂಸ್ ಆಗಿ ಸತ್ಯರಾಜು ಇದೇನಿದು? ಏನಿದೆ ಎಕ್ಸ್ಪೋಸಿಂಗ್? ಈ ತರ ಸೊಂಟ ತೋರಿಸಿ ಶೋ ಮಾಡಿದ್ರೆ ಲಾಕಪ್ಪಿಗೆ ಹಾಕ್ಬಿಡ್ತೀನಿ. ಮುಚ್ಚ. ಸತ್ಯರಾಜು ಅಲ್ವಾ? ಸತ್ಯರಾಜುನ ಸೊಂಟದ ಮೇಲೆ ಲಾಟಿಯಿಂದ ಹೊಡೆದಾಗ್ಲೇ ಗೊತ್ತಾಗ್ಲಿಲ್ಲ ನಾ ಸತ್ಯರಾಜು ಅಲ್ಲ ಅಂತ. ಐ ನೋ ಸತ್ಯರಾಜ್. ಸತ್ಯರಾಜು ಎಲ್ಲಿದ್ದಾನೆ? ಅಲ್ಲಿ ದೂರ ಹಿಮಾಲಯ ಸರಿ. ಯಾಕೆ? ಯಾಕಂದ್ರೆ ಹೆಣ್ಣಿಂದ ವಿರಕ್ತ ಆದವನ್ ಪ್ರತಿಯೊಬ್ಬನು ಅಲ್ಲೇ ಹೋಗೋದು. ಮಲಗ್ಬೇಕಾದ್ರೆ ತಣ್ಣೀರ್ ಬಟ್ಟೆ ಇಟ್ಕೊಂಡು ಗೋಜಿ ಇರೋದಿಲ್ಲ ಅಂತ. ಇನ್ನೊಂದು ಬರೋದಿಲ್ವಾ? ಯಾಕೆ ಬರಲ್ಲ, ಬಂದೇ ಬರ್ತಾನೆ. ನಾಳೆ ಹುಣ್ಣಿಮೆ ಕರೆಕ್ಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರ ತಲೆ ಸ್ನಾನ ಮಾಡ್ಬಿಟ್ಟು ಬಿಳಿ ಸೀರೆ ಉಟ್ಕೊಂಡು ದೇವಗಢ ಗುಡ್ಡದಲ್ಲಿರೋ ಕೋಟೆಗೆ ಹೋಗಿ ಸೌತ್ ಕಡೆ ಫೇಸ್ ಮಾಡ್ಬಿಟ್ಟು ಪ್ರೀತಿಯಿಂದ ಮುತ್ತತೆ ಮುತ್ತತೆ ಅಂತ ಕೂಗು. ಪ್ರತ್ಯಕ್ಷ ಆಗ್ಬಿಡ್ತಾನೆ. ಮಿಸ್ ಮಾಡಬೇಡ, ಮಿಸ್ ಮಾಡಬೇಡ. ಮಗುನ ಇವ್ರ ಹತ್ರ ತಂದಾಗ ಅದೇ ಟೈಮಿಗೆ ನೀವು ಅಲ್ಲಿಗೆ ಬಂದ್ರಿ. ನಿಮಗೆ ನಿಜ ಹೇಳ್ಬೇಕೋ ಸುಳ್ಳು ಹೇಳ್ಬೇಕೋ ನಮಗೆ ತೋಚಲಿಲ್ಲ. ನಮಗೋಸ್ಕರ ಮಗುಗೋಸ್ಕರ ಸುಳ್ಳು ಹೇಳಿದ್ರೆ ಹೊರತು ನಿಮಗೆ ಅನ್ಯಾಯ ಮಾಡಬೇಕು ಅಂತ ಅಲ್ಲ. ಸಾರಿ. ಪರವಾಗಿಲ್ಲ. ಇನ್ಮೇಲೆ ಈ ಮಗು ಜವಾಬ್ದಾರಿ ನಂದು. ಬಹುತ್ ಅಚ್ಚ. ಊರ್ನವನ್ನೆಲ್ಲ ಚೆನ್ನಾಗಿ ಜಮಾಯಿಸಿದ್ಯಾ ಕಣ. ಇವರಲ್ಲಿ ನನ್ನನ್ನು ಎದುರಿಸೋ ಗಂಡಸಿ ಯಾರೋ? ಬುಲಾವ್ ಬರಕ್ ಹೇಳ. ಬುಲಾವ್, ಅರೆ ಬುಲಾವ್ ಬೇ. ನಿಮ್ಮಲ್ಲಿ ಇವತ್ತು ಒಬ್ಬ ಧೈರ್ಯ ಮಾಡಿ ಮುಂದೆ ಬಂದ್ರೆ ಬಾಬ್ಜಿ ಅನ್ನೋ ಹೆಸರು ಇವತ್ತೇ ನಾಶ ಆಗೋಗುತ್ತೆ. ಬನ್ನಿ. ಬಂದ್ರು ಬನ್ನಿ. ಇವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ವೋ ಬಾಬ್ಜಿದು. ಅವ್ನ ಮಾತನ್ನ ಕೇಳ್ತಾ ಇದ್ರೆ ಒಬ್ರಿಗೂ ರೋಷ ಬರ್ತಾ ಇಲ್ವಾ? ಅವ್ನ ಹಿಂದ್ಗಡೆ ದಾಂಡಿಗ್ರ ನೋಡ್ಕೊಂಡು ಯಾಕೆ ಹೆದರ್ತಾ ಇದೀರ ನೀವು? ಏಯ್, ನೀನ್ ಎಷ್ಟೇ ಬೇಡ್ಕೊಂಡ್ರು ನನ್ ಮೇಲೆ ಯಾರು ತಿರ್ಗ್ಬೀಳಲ್ಲ ಕಣೋ. ಈ ಬಾಬ್ಜಿ ಚಿಟ್ಕೆ ಹೊಡೆದ್ರೆ ಗಂಡನ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾರೆ. ನೋಡ್ತೀಯಾ? ತುಮ್ 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 ಇದರ ಇದರ
ಮಗನಾಗಲ್ದಿದ್ರು ತಿಂಗಳಿಗೆ ಒಂದ್ಸಲನಾದ್ರೂ ನಿನ್ ಜೊತೆಲಿ ಇರ್ತೀನಿ. ಬಿಟ್ಟು ಬಿಟ್ಟು ಶಭಾಷ್ ಚೆನ್ನಮ್ಮ, ಹಾಕೋ ಅವನಿಗೆ, ಹಾಕೋ. ಸಂಸಾರ ಮಾಡ್ತೀರ ಮಾಡ್ಕೋ. ಈ ಧೈರ್ಯ ಅವತ್ತೇ ಬಂದಿದ್ರೆ ಇನ್ನು ನಿನ್ ಮಗನು ತುಂಡಾಗಿ ಕತ್ತರಿಸಿ ಶವಗಳ ಮಧ್ಯೆ ಮಲಗ್ತಿದ್ದು. ಸುರೇಶ್ ಅಂತಾರ ತೊಡೆ ಕೊಟ್ಕೊತಾ ಇದ್ದ, ಈಗ ಚಾಪೆ ಆಗ್ಬಿಟ್ಟ. ಬಿಡಮ್ಮ ನೀನ್ ಬಿಡಮ್ಮ. ಒಂದ್ ಹೆಣ್ಣ ಹತ್ರನೇ ಒದೆ ತಿನ್ನಲ್ ನೀನೆಂತ ಗಂಡ್ಸಿ ಎದ್ದಾಳಲೇ. ಇನ್ ಮಿಕ್ಕಿ ಜಿಂತಾತ ಸ್ಟೇಷನ್ ಅಲ್ಲಿ ಚಚ್ರಿ ನನ್ ಮಕ್ಳಿಗೆ ಚಚ್ಚಿ ಚಚ್ಚಿ ಹುಣಸೆಹಣ್ಣು ತೊಕ್ ಮಾಡಾಕಿ. ಎಸಿಪಿ ಏನಿದು? ಅಯ್ಯೋಯ್ಯೋ, ಇಷ್ಟೊಂದು ನಾಟಿನ ಎಲ್ಲ ಬಾಬ್ಜಿ ಮೇಲೆ ಬಳಸಿದ್ದೀರಾ? ಅಷ್ಟೊಂದ್ ಲಾಟಿಗಳಲ್ಲಿ 95 ಲಾಟಿಗಳು ಮಾತ್ರ ಉಪಯೋಗಿಸಿರೋದು. ಏನ್ ಬಾಬ್ಜಿ ಲೆಕ್ಕ ಕರೆಕ್ಟಾ? ಎಸಿಪಿ ಏನೇ ಇದು? ನಾನು ಇಲ್ದಲೇ ಇರೋ ಸಮಯ ನೋಡಿ ಮರ್ಯಾದ ಸುಮ್ಮನೆ ತಕೊಂಡ್ಬಂದು ಉತ್ತರ ಹೊಡೆದಾಗ ಉಳಿತಾ ಇದ್ರಿ. ಸಾರಿ ಸರ್, ಏನೋ ತಪ್ಪಾಗೋಯ್ತು. ಏನ್ ನಿಲ್ಸಪ್ಪ, ಸಾಹೇಬ್ರವ್ರಿಗೆ ಹೇಳ್ದಲ್ಲೇ ಶುರು ಮಾಡಿದಕ್ಕೆ ತುಂಬಾ ಫೀಲ್ ಮಾಡ್ಕೋತಾ ಇದಾರೆ. ಈಗ ಬಂದಿದಾರಲ್ಲ, ಹೇಳ್ಬಿಟ್ಟು ಮೊದಲಿಂದ ಸ್ಟಾರ್ಟ್ ಮಾಡ್ರು. ತುಂಬಾ ಬಾಧೆ ಪಡ್ತಾ ಇದ್ದಾನೆ ಹೋಮ್ ಮಿನಿಸ್ಟರ್ ಸರ್. ಸ್ವಲ್ಪ ಒಟ್ಟಿಗಿದ್ದು ನೀವು ಹಂಚ್ಕೊಳ್ಳಿ. ನಿಮ್ಮ ಡಿಪಾರ್ಟ್ಮೆಂಟ್ ಕೈ ರುಚಿ ಸ್ವಲ್ಪ ನೀವು ನೋಡಿ, ಮೈ ಭಾರ ಕಮ್ಮಿ ಆಗುತ್ತೆ. ಎಸಿಪಿ ಕೊಬ್ಬು ನನ್ಗಿಂತ ಅವನಿಗೆ ಜಾಸ್ತಿ ಇರೋದು. ನಂದು ಸೇರ್ಸ್ 4 ಅವನಿಗೆ ವಾಚ್ಬಿಡು. ಲೇ ಇನ್ಸ್ಪೆಕ್ಟ್ರು, ನಿನ್ ಡ್ಯೂಟಿ ನೀನ್ ಮಾಡ್ಕೋ. ಒಂದ್ ನಿಮಿಷ ಸರ್. ಬಾವಾ, ರಾಮದಾಸ ನಾನ್ ಹಾಕ್ತೀನಿ ಅಂದ್ರೆ ನೀನ್ ಒಳಗೋಗಿದ್ದಿಲ್ಲ ಬಾವಾ. ಅದು ಚಿಂತಿಲ್ಲ, ಕಷ್ಟ ಕಾಲದಲ್ಲಿ ನಾನೂ ಭಾಗಿಯಾಗ್ತೀನಿ. ಅರ್ಧ ನಾನ್ ಹಂಚ್ಕೊಂತೀನಿ, ಅರ್ಧ ನೀನ್ ಹಂಚ್ಕೊ. ಶುರು ಹಚ್ಕೊಳ್ಳಿ ಸರ್. ನಿಧಾನ ಬರ್ರೋ, ನಿಧಾನ ಮೆಕ್ಕೆ. ನನಗೊಂದು ಕಡರ್ ಬೇಕು. ಅಳ್ಬೇಡಮ್ಮ, ನಮಗ್ ಯಾವ ಭಯನೂ ಇಲ್ಲ. ಇಲ್ಬಾ, ಕೂತ್ಕೋ. ನಿಂಗೊಂದ್ ಕತೆ ಹೇಳ. ಚಂಬಲನ್ನು ಒಂದ್ ಊರಲ್ಲಿ ದೊಡ್ಡ ಕಳ್ಳರ ಗುಂಪೆ ಇತ್ತಂತೆ, ಈ ಬೆದ್ರ ಹಾಗೆ. ಅಲ್ಲಿಗೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಬಂದಂತೆ, ನಿಮ್ಮಪ್ಪನ್ ಥರ. ಆಗ ನಿಮ್ಮಪ್ಪ ಅಲ್ಲಿಗ್ ಬಂದು ಅವ್ರನ್ನೆಲ್ಲ ಕೈಮಾ ಮಾಡ್ಬಿಟ್ನಂತೆ. ಈ ತಿಟ್ಲ ಏನು ಅಂತ ಸಾವನ್ನು ಎದುರಿಸಿರೋ ಮದಕರಿ ಗೊತ್ತು. ಮದಕರಿ ಸತ್ತೋದ್ನೋ. ಈಗ ಬಂದಿರೋದು ಸತ್ಯರಾಜು ಮುತ್ತತ್ತಿ. ಮದಕರಿನೇನೋ ಕಳ್ರ ತರ ಸಾಯಿಸ್ಬಿಟ್ರಿ, ಆದ್ರೆ ನನ್ ಸತ್ಯರಾಜುನೇ ದೊಡ್ಡ ಕಳ್ಳನ್ ಮಗ ಕಂಡ್ರು. ಅವನ್ ಏನು ಮಾಡಕ್ಕಾಗಲ್ಲ. ನನ್ ಮಾತ್ ಕೇಳು, ಅವನ್ ಬರೋಕ್ ಮುಂಚೆ ठिकाणे ಎತ್ಬಿಡು. ಇಲ್ಲ ಅಂದ್ರೆ ಚಿಂತಾಟ ಚಿತ್ತ ಚಿತ್ತಾಟ ಅಷ್ಟೇ. ನಾನು ಹೇಳ್ತೀನಿ, ಜಿಂತಾಕ್ ಅಂದ್ರೆ ಬೇಸು, ತಾತ ಅಂದ್ರೆ ಲಾಟಿ, ಚಿತಾಕ್ ಚಿತಾಕ್ ಅಂದ್ರೆ ತೊಕ್ಕು. ಒಟ್ಟಲ್ಲಿ ಲಾಟಿಯಿಂದ ಬೇಸಿಲ್ಲ, ತೊಕ್ಕು ತೊಕ್ಕು. ಬಾಯ್ ಅಂತ ಗಂಡ್ಸಾದ್ರೆ ಅವನ ಇಲ್ಲಿಗೆ ಬರ್ಲಿ, ಅವನ್ ಮಗಳನ್ನ ಎತ್ಬಿಟ್ಟು